ಮಸಾಲಾ ಚಾಯ್ ಮೀಡಿಯಾದ ಸಮಸ್ತ ವೀಕ್ಷಕರಿಗೂ ನಿಮ್ಮ ಪ್ರೀತಿಯ ಸ್ನೇಕ್ ಪವನ್ ಕಡೆಯಿಂದ ನಮಸ್ಕಾರಗಳು. ಇಷ್ಟು ದಿವಸ ನೀವು ನನ್ನನ್ನು ಹಾರೈಸಿ ಬೆಳೆಸಿದ್ದೀರಿ ಅನ್ನೋದಕ್ಕೆ ಮಸಾಲಾ ಚಾಯ್ ಮೀಡಿಯಾದಲ್ಲಿ ಬರುವಂಥ ಪ್ರತಿಯೊಂದು ರೆಸ್ಕ್ಯೂ ವಿಡಿಯೋಸ್ಗೆ ನೀವು ಕೊಡ್ತಾ ಇರುವಂಥ ಶೇರ್ಸ್ ಆಗಿರ್ಬೋದು, ಕಮೆಂಟ್ ಆಗಿರ್ಬೋದು, ಅದರ ಮುಖಾಂತರನೇ ನನಗೆ ತಿಳಿತಾ ಇದೆ ನಿಮ್ಮ ಸಪೋರ್ಟ್ ಯಾವ ರೀತಿ ಇದೆ ಅಂತ. ಈ ಸಪೋರ್ಟ್ ಯಾವತ್ತೂ ಇರಲಿ, ನಿಮ್ಮ ಈ ಸಪೋರ್ಟ್ಗೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೇನೆ. ಹಾಗೆ ಪ್ರತಿ ಬಾರಿಯೂ ಕೂಡ ನಾನು ನಿಮ್ಮ ಮುಂದೆ ಬಂದಾಗ ಒಂದು ಹೊಸ ವಿಷಯದ ಜೊತೆ ಬರ್ತೇನೆ. ಹಾಗೆ ಇವತ್ತು ಕೂಡ ಒಂದು ಹೊಸ ವಿಷಯನ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಅದು ಯಾವುದಪ್ಪ ಅಂತಂದರೆ ಬಿಳಿ ಹೆಬ್ಬಾವು. ನನಗೆ ಒಂದು ವಿಶೇಷವಾದಂಥ ಒಂದು ಹಾವು ಸಿಕ್ಕಿದೆ, ಬಿಳಿ ಬಣ್ಣದ ಹಾವು ಸಿಕ್ಕಿದೆ. ಅದು ನನಗೆ ಗೊತ್ತಿರೋ ಪ್ರಕಾರ ಕರ್ನಾಟಕದಲ್ಲೇ 2ನೇ ಬಾರಿ ಸಿಗ್ತಾ ಇರುವಂಥ ಹಾವು. ಈ ಒಂದು ಬಿಳಿ ಬಣ್ಣದ ಹಾವು ಎಲ್ಲಿಂದ ಬಂತು, ಅಥವಾ ಈ ದೇಹದ ಚರ್ಮದ ಬಣ್ಣ ಯಾಕೆ ಬಿಳಿ ಇದೆ, ಅಥವಾ ಇದೊಂದು ಬೇರೆ ಜಾತಿಯ ಹೆಬ್ಬಾವ ಅಂತ ನೂರಾರು ಕ್ವಶನ್ಗಳು ನಿಮ್ಮ ತಲೆಯಲ್ಲಿ ಬರೋದು ಸಹಜ. ಅದೆಲ್ಲದಕ್ಕೂ ನಾನು ಇವತ್ತು ಉತ್ತರವನ್ನು ಕೊಡ್ತೇನೆ. ಇದು ಯಾವುದೇ ಬೇರೆ ಜಾತಿಯ ಹೆಬ್ಬಾವ ಅಂತೂ ಅಲ್ಲ. ಇದು ಇಂಡಿಯನ್ ರಾಕ್ ಪೈಥಾನ್, ನಮ್ಮಲ್ಲಿ ಸಿಗುವಂಥ ಸಾಮಾನ್ಯವಾಗಿ ಸಿಗುವಂಥ ಇಂಡಿಯನ್ ರಾಕ್ ಪೈಥಾನ್. ಕನ್ನಡದಲ್ಲಿ ಭಾರತದ ಹೆಬ್ಬಾವು, ಭಾರತದ ಕಲ್ಲು ಹೆಬ್ಬಾವು ಅಂತ ಕರೀತಾರೆ. ಇದರ ದೇಹದ ಬಣ್ಣ ಯಾಕೆ ಬಿಳಿಯಾಗಿದೆ ಅಂತಂದರೆ ಚರ್ಮಕ್ಕೆ ಬಣ್ಣ ಕೊಡುವಂಥ ಒಂದು ವರ್ಣದ್ರವ್ಯ ಗ್ರಂಥಿ, ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಪಿಗ್ಮೆಂಟ್ ಅಥವಾ ಮೆಲನಿನ್ ಅಂತ ಕರೀತಾರೆ. ಅದರ ಒಂದು ಅಬ್ಸೆನ್ಸಿಂದಾಗಿ ಬಿಳಿ ಬಣ್ಣದಿಂದ ಈ ಹಾವುಗಳು ಹುಟ್ಟಿರ್ತವೆ. ಹೀಗಾಗಿ ಇದನ್ನು ಅಲ್ಬಿನೋ ಸ್ನೇಕ್ಸ್ ಅಂತ ಕರೆದ್ರೂ ಕೂಡ ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ ಕಣ್ಣು ಕೂಡ ಕೆಂಪು ಮಿಶ್ರಿತ ಬಿಳಿ ಬಣ್ಣದಲ್ಲಿರಬೇಕು. ಆದರೆ ಈ ಹಾವಿನ ಕಣ್ಣು ಅರ್ಧ ಮಾತ್ರ ಬಿಳಿಯಾಗಿದೆ, ಇನ್ನರ್ಧ ಕಪ್ಪಾಗಿದೆ. ಹೀಗಾಗಿ ಇದನ್ನು ಅಲ್ಬಿನೋ ಸ್ನೇಕ್ಸ್ ಗ್ರೂಪ್ಗೆ ಸೇರಿಸ್ಲಿಕ್ಕೆ ಆಗದಿದ್ರು ಕೂಡ ಲೂಯಿಸ್ಟಿಕ್ಸ್ ಅಂತ ಕರಿಬಹುದು. ಇಂಥ ಒಂದು ಹೆಬ್ಬಾವು ಕರ್ನಾಟಕದಲ್ಲಿ 2ನೇ ಬಾರಿ ಸೈಟ್ ಆಗ್ತಾ ಇರೋದು. ಅದು ನಮ್ಮ 2ನೇ ಬಾರಿ ನಮ್ಮ ಕುಮಟದಲ್ಲಿ, ಅದು ನನ್ನ ಒಂದು ಏರಿಯಾದಲ್ಲಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಇಂತಹ ಒಂದು ಹಾವುಗಳು ತುಂಬ ಬಿಳಿ ಬಣ್ಣದಿಂದ ಕೂಡಿರೋದ್ರಿಂದ ಪ್ರಕೃತಿಯಲ್ಲಿ ಹೆಚ್ಚು ದಿವಸ ಬದುಕೋದು ತುಂಬಾ ಕಷ್ಟ. ಯಾಕೆಂತಂದರೆ ಬಿಳಿ ಬಣ್ಣದಲ್ಲಿ ಇರೋದ್ರಿಂದ ತನ್ನ ವೈರಿಯ ಕಣ್ಣಿಗೆ ಬಿದ್ದರೆ ಈಸಿಯಾಗಿ ಬೇಟೆಯಾಗಿ ಬಿಡ್ತವೆ. ಆದರೂ ಕೂಡ ಈ ಹೆಬ್ಬಾವು 4.5 ಅಡಿ ಇದೆ ಅಂತಂದರೆ ಸುಮಾರು 3 ರಿಂದ 4 ವರ್ಷ ಆಗಿದೆ. ಇಷ್ಟು ವರ್ಷ ಬದುಕಿರೋದೇ ಒಂದು ವಿಶೇಷ ಅಂತ ಹೇಳ್ಬೋದು. ಇಂಥ ಹೆಬ್ಬಾವುಗಳಾಗಿರ್ಬೋದು ಅಥವಾ ಇಂಥ ಹಾವುಗಳು ಬೇರೆ ಪ್ರಾಣಿ ಪಕ್ಷಿಗಳಾಗಿರ್ಬೋದು ನಿಮ್ಮ ಕಣ್ಣಿಗೆ ಬಿದ್ದರೆ ಅದು ಒಂದಿಷ್ಟು ನಮ್ಮ ಮನಸ್ಸಿನಲ್ಲಿ ಒಂದಿಷ್ಟು ಭಯ ಬಂದೇ ಬರ್ತದೆ. ಯಾಕೆಂತಂದರೆ ಹೊಸ ಜಾತಿಯ ಹಾವನ್ನು ನಾವು ನೋಡ್ತಾ ಇದ್ದೇವೆ. ಇದು ಯಾವುದೋ ಒಂದು ಬೇರೆ ರೀತಿಯ ವಿಷಪೂರಿತ ಆಗಿರಬೇಕು, ಇದಕ್ಕೆ ಹಚ್ಚಿದ್ರೆ ನಮ್ಮ ಭಾರತದಲ್ಲಿ ಔಷಧಿ ಇದೆಯೋ ಇಲ್ವೋ ಅನ್ನೋಕ್ಕೋಸ್ಕರ ತುಂಬಾ ಹೆದರಿಕೆ ಬರುವಂಥದ್ದು ಸಹಜ. ದಯವಿಟ್ಟು ಹೆದರ್ಕೋಬೇಡಿ, ಅದನ್ನು ಸಾಯಿಸಬೇಡಿ. ಆದಷ್ಟು ನಿಮ್ಮ ಏರಿಯಾದಲ್ಲಿರುವಂಥ ಒಂದು ಪ್ರಾಣಿ ರಕ್ಷಕರಿಗೆ, ವನ್ಯಜೀವಿ ರಕ್ಷಕರಿಗೆ ಮತ್ತು ಅರಣ್ಯ ಇಲಾಖೆಗೆ ವಿಷಯವನ್ನು ತಿಳಿಸಿ ಅದನ್ನು ಬದುಕಿಸ್ಲಿಕ್ಕೆ ನೀವು ಕೂಡ ಸಹಕಾರವನ್ನು ಮಾಡಿ. ಯಾಕೆಂತಂದರೆ ಇದು ನಮ್ಮ ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗ. ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಲ್ಲದೆ ಇರುವಂಥ ಒಂದು ಅತ್ಯಂತ ಸಮೃದ್ಧಿಯಾದಂಥ ಒಂದು ಸಂಪತ್ತು ನಮ್ಮ ಭಾರತದಲ್ಲಿದೆ, ಅದು ನಮ್ಮ ಕರ್ನಾಟಕದಲ್ಲಿದೆ. ಹೀಗಾಗಿ ಅದನ್ನು ಉಳಿಸ್ಕೊಳ್ಳೋಕ್ಕೆ ನಾವು ಕೂಡ ಪ್ರಯತ್ನ ಪಡೋಣ. ಸಾಧ್ಯವಾದರೆ 4 ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಹಾಗೆ ಈ ಒಂದು ಅವಕಾಶವನ್ನು ಕೊಟ್ಟಿರುವಂತಹ ಮಸಾಲಾ ಚಾಯ್ ಮೀಡಿಯಾದ ಎಲ್ಲ ಮೆಂಬರ್ಸ್ಗಳಿಗೂ ಕೂಡ ನನ್ನ ಧನ್ಯವಾದವನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.